ಹಾಯ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಕೃಷಿ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗೋಯ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವ್ಲಾಗ್ ಅಂತ ಹೇಳಿದರೆ, ನಾವೆಲ್ಲ ರೆಸಾರ್ಟ್ಗೆ ಹೋಗ್ತಿದ್ದೀವಿ. ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಇನ್ನೇನು ಮುಗ್ದೋಗ್ತಾ ಇದೆ ಅಲ್ವಾ, ಅದಕ್ಕೆ ಯಾವುದಪ್ಪ ರೆಸಾರ್ಟು ಹೋಗ್ತಾ ಹೇಳ್ತೀನಿ. ಓಕೆನಾ? ಅವರು ಕರೆಕ್ಟಾಗಿ ಅಲ್ಲಿ ಬೆಂಗಳೂರು ರೀಚ್ ಆಗಿರ್ತಾರೆ. ನನ್ನ ಮಗನ ಎಲ್ಲಿ ಹೋಗ್ತಿರೋದು ಅಂತ ಕೇಳಿದ್ರೆ ನೋಡಿ ಏನು ಹೇಳ್ತಾನೆ. ಎಲ್ಲಿ ಹೋಗ್ತಿರೋದು? ಯಾವ ರೆಸಾರ್ಟ್ಗೆ ಹೋಗ್ತಿದ್ದೀರಿ? ನಾವು ಹೋಗ್ತಾ ಇರೋದು ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಅಂತೇಳಿ. ಇದು ಎಲ್ಲಿ ಬರುತ್ತೆ ಅಂದರೆ ಬನ್ನೇರುಘಟ್ಟ ಹತ್ರ ಜಿಗಣಿ ಇದೆಯಲ್ಲ, ನಿಯರೆಸ್ಟೇ ಇದೆ. ಫೈನಲಿ ನಾವು ರೆಸಾರ್ಟ್ ಹತ್ರ ಬಂದ್ವಿ. ಹೊರಗಡೆಯಿಂದ ನೋಡಿದ್ರೆ ಆ್ಯಕ್ಚುಲಿ ಇದು ರೆಸಾರ್ಟ್ ಅಂತ ಅನ್ಸೋದಿಲ್ಲ. ನೋಡಿ, ಮ್ಯಾಂಗೋ ಮಿಸ್ಟ್ ಅಂತೇಳಿ ಅದು ನೇಮ್ ಬೋರ್ಡ್ ಸಹ ಮ್ಯಾಂಗೋ ಥರನೇ ಮಾಡಿದ್ದಾರೆ. ಆಲ್ರೆಡಿ ಇವರೆಲ್ಲ ಬಂದು ವೆಯ್ಟ್ ಮಾಡ್ತಿದ್ದಾರೆ. ಹಾಯ್, ವೆಲ್ಕಮ್ ಟು ಮ್ಯಾಂಗೋ ಮಿಸ್ಟ್ ರೆಸಾರ್ಟ್. ಕಲ್ಲಲ್ಲೆಲ್ಲ ಕೆತ್ತನೆ ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ. ಇದೆಲ್ಲ ಸ್ಟ್ಯಾಚ್ಯೂಸು. ಏನು ಸ್ಟ್ಯಾಚ್ಯೂ ಅಂತ ನನಗೆ ಗೊತ್ತಿಲ್ಲ. ರಾಕ್ಷಸನ ಥರನೂ ಕಾಣಿಸ್ತಿದೆ. ಏನು ಸ್ಟ್ಯಾಚ್ಯೂನೋ ನೋಡಿ. ಇದೆಲ್ಲ ಮೇಲೆ ಸ್ಪ್ರಿಂಕಲ್ಸ್ ಥರ ಬಿಟ್ಟಿದ್ದಾರೆ ನೀರು. ಎಷ್ಟು ಚೆನ್ನಾಗಿತ್ತು. ಬಿಸಿಲಿಗೂ ಮೇಲಿಂದ ತಣ್ಣಗೆ ಬೀಳ್ತಾ ಇದ್ದಕ್ಕೆ ಚೆನ್ನಾಗಿದೆ. ಇದೆಲ್ಲ ಚೆಕ್ಇನ್ ಆಗಬೇಕು ಈಗ. ಆಲ್ರೆಡಿ 11 ಗಂಟೆ ಆಗಿದೆ. ಟಿಫನ್ ನಾವು ಔಟ್ಸೈಡೇ ಮುಗಿಸ್ಕೊಂಡು ಬಂದಿರೋದ್ರಿಂದ 11 ಗಂಟೆಗೆ ಚೆಕ್ಇನ್ ಇದೆ. ವೆಲ್ಕಮ್ ಮಾಡಿ ಎಲ್ಲರಿಗೂ ಬ್ಯಾಂಡ್ ಹಾಕ್ತಾ ಇದ್ದಾರೆ. ಮಕ್ಕಳಿಗೆ ಬೇರೆ ಥರ, ನಮಗೆ ಬೇರೆ ಥರ. ಫೋಟೋ ವಿಡಿಯೋ ಎಂಟ್ರಿನೇ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಫುಲ್ ಗ್ರೀನೇ. ರೆಸಾರ್ಟ್ ಪೂರ್ತಿ ಗ್ರೀನ್ ಇದೆ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಅವ್ರು ಮ್ಯಾಂಗೋ ಮಿಸ್ಟ್ ಅಂತೇಳಿ ಅವ್ರ ಹೆಸ್ರಿಗೆ ತಕ್ಕನಂಗೆ ಫುಲ್ಲು ರೆಸಾರ್ಟಲ್ಲಿ ಎಲ್ಲ ಕಡೆನೂ ಮ್ಯಾಂಗೋ ಟ್ರೀಸ್ ಹಾಕಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ನೇಚರ್. ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಇನ್ನೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಗೇಮ್ಸ್ ಎಲ್ಲ ಹೇಗಿರುತ್ತೆ ಗೊತ್ತಿಲ್ಲ. ಎಕ್ಸ್ಪೀರಿಯೆನ್ಸ್ ಆದಮೇಲೆ ಗೊತ್ತಾಗುತ್ತೆ. ಎಲ್ಲ ನೇಚರ್ ತುಂಬ ಚೆನ್ನಾಗಿದೆ. ನಾವು ಬೇರೆ ಕಡೆ ವಿಸಿಟ್ ಮಾಡಿರೋ ರೆಸಾರ್ಟ್ಗೂ ಇದಕ್ಕೆ ಹೋಲಿಸ್ಕೊಂಡ್ರೆ ಸ್ವಲ್ಪ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ಲು ಸುತ್ತ ಗಿಡ ಮರ ಎಲ್ಲ ಚೆನ್ನಾಗಿದೆ ಅಲ್ವಾ. ಚೆಕ್ಇನ್ ಆಗಿ ಒಳಗಡೆ ಬರ್ತಾ ಇದ್ದಂಗೆ ವೆಲ್ಕಮ್ ಡ್ರಿಂಕ್ಸ್ ಕೊಡ್ತಾಯಿದ್ರು. ಸೊ ಎಲ್ಲರೂ ಮಕ್ಕಳು ನಾವೆಲ್ಲ ವೆಲ್ಕಮ್ ಡ್ರಿಂಕ್ಸ್ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ನಡೀರಪ್ಪ ಎದ್ದು ಗೇಮ್ಸ್ ಆಡೋಣ. ಯಾಕೆ ಹಿಂಗೆ ಕೂತಿದ್ದೀರಿ ಕೂತ್ಕೊಂಡೆ? ಸೊ ಒಂದೊಂದಾಗಿ ಗೇಮ್ ಸ್ಟಾರ್ಟ್ ಮಾಡಿದ್ವಿ. ಅಡ್ವೆಂಚರಸ್ ಗೇಮ್, ರೋಪ್ ಗೇಮ್ಸ್ ಎಲ್ಲ ಇದೆ ನೋಡಿ. ಮಕ್ಕಳು ಟ್ರೈ ಮಾಡ್ಬೋದು. ದೊಡ್ಡವ್ರು ಆಡೋದೇ, ಮಕ್ಕಳು ಸಹ ಟ್ರೈ ಮಾಡ್ಬೋದು. ಫುಲ್ ಸೇಫ್ಟಿ ಇದೆ. ನನ್ನ ಮಗ ಹೇಗೆ ಆಡ್ತಿದ್ದಾನೆ. ಹುಷಾರು ಕಣೋ ತರುಣ್. ವೆಂಕಿ ವೆಂಕಿ ಟಾಟಾ ಮಾಡೋ ಇಲ್ಲೇ. ಅವಳು ಹೊಂಟೋದ್ಲಲ್ಲೇ, ಅವಳೇ ಹೋದ್ಲು. ಹಾಂ, ಬಿಡಬೇಡ, ಯಾರಿಗೂ ಬಿಡಬೇಡ. 2 minutes ಇದೆ.
ಆಡ್ಸು ಬಾಯ್ ಆಡು ಈ ಗೇಮ್ ಅಂತೂ ಆಡೋರ್ಗಿಂತ ನೋಡೋರಿಗೆ ಮಜಾ ಜಾಸ್ತಿ ಇರುತ್ತೆ. ತುಂಬ ಚೆನ್ನಾಗಿದೆ ಗೇಮು, ಫುಲ್ ನೋಡಿ ಮಜಾ ಇದೆ. ಪಾಯಿಂಟ್ಸ್ ಎಲ್ಲ ಏನು ಮಾಡ್ತಿದ್ಯಾ ನೀನು? ಬಲ್ಲಿ ಆಟ ಇರೋ ಮನೆ ಕರ್ಕೊಂಡು ಹೋಗ್ತೀನಿ, ಸುಮ್ಮನೆ ಇರಬೇಕು. ಇಲ್ಲಿ ಆಟ ನೋಡಿದ್ದೆ ಒಂದ್ಸರಿ ಅಣ್ಣ. ವಾ ತರುಣ್, ಯಾಕೋ ಸಾಕು. ಯಾಕೆ ಅವ್ಳು ಕೇಳಿ ಹೆಂಗೊಂದು ಅಂತ ಅದನ್ನ ಹೇಳ್ಕೊ. ಇರು ನಿಮ್ಗೆ ಆಗಲ್ಲ ಅಂತದು. ಇರೋ ಒಂದು ನಿಮಿಷ ಇರೋ. ಏಯ್ ಅಂಜನ್ ಇಲ್ಲಿ ಕಳ್ಸೋ. ರಿವರ್ಸ್. ಊಟದ ಟೈಮ್ ಆಯ್ತು ಅಂತೇಳಿ ಊಟದ ಕಡೆ ಬಂದರೆ ನನ್ನ ತಂಗಿ ಆಗಲೇ ಪಾನಿಪುರಿ ಬ್ಯಾಟಿಂಗ್ ಮಾಡ್ತಿದ್ದಾಳೆ. ಎಷ್ಟು ವೆರೈಟೀಸ್ ಇತ್ತು ಅಂತೇಳಿದ್ರೆ ಇಲ್ಲಿ ನಾವು ಅಲ್ಲಿರೋದ್ರಲ್ಲಿ ಅರ್ಧದಷ್ಟು ಅಷ್ಟೇ ತಿನ್ನೋಕ್ಕಾಗಿದ್ದು. ತುಂಬಾ ವೆರೈಟೀಸ್ ಮಾಡಿದರು, ಎಲ್ಲನೂ ಅನ್ಲಿಮಿಟೆಡ್. ನಾನು ಬೇರೆ ಕಡೆ ನೋಡಿದ್ದೀನಿ, ಬಟ್ ಇಲ್ಲಿ ಪಿಜ್ಜಾ, ನೂಡಲ್ಸು ಇದೆಲ್ಲನೂ ಅನ್ಲಿಮಿಟೆಡೇ ಕೊಡ್ತಾಯಿದ್ದಾರೆ. ಸೊ ಬೇಗ ಬ್ಯಾಟಿಂಗ್ ಮಾಡಿಕೊಂಡು ಪೂಲ್ ಕಡೆ ಓಡೋಣ ಅಂಥೇಳಿ ಚೆನ್ನಾಗಿ ತಿಂದ್ವಿ. ಮಕ್ಕಳು ಪೂಲ್ ಕಡೆ ಹೋಗ್ಬೇಕಂತೇಳಿ ತುಂಬ ಎಕ್ಸೈಟ್ ಆಗಿದ್ದಾರೆ. ತುಂಬ ಬಿಸಿಲಿದ್ದಿದ್ದರಿಂದ ಪೂಲಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಊಟ ಆದಮೇಲೆ ಆಲ್ಮೋಸ್ಟ್ ಯಾರೂ ಗೇಮ್ ಕಡೆ ಹೋಗೋದೇ ಇಲ್ಲ, ಎಲ್ಲರೂ ಪೂಲಲ್ಲೇ ಇರ್ತಾರೆ. ತುಂಬ ಚೆನ್ನಾಗಿದೆ. ಲಾಸ್ಟ್ ಗೇಮ್ ನೀವು ನೋಡಲೇಬೇಕು, ಸೈಕಾಗಿದೆ. ಹೆಂಗೆ ಬಾಯಿ ಬಂತ? ಯಾರೋ ಇದು ಆಗೋಯ್ತು ಅಷ್ಟೇ ಅಲ್ಲ. ಜೊತೆ ಹಿಂಗೆ ಒಂದೆರಡು ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ತೊಗೊಂಡು, ಫೋಟೋ ತೊಗೊಳೋಕೆ ಮಾತ್ರ ತುಂಬ ಚೆನ್ನಾಗಿದೆ ಪ್ಲೇಸು. ಇಲ್ಲಿ ಫುಲ್ ಗ್ರೀನರಿ ಇರೋದ್ರಿಂದ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಾವು ಡೇ ಔಟ್ ಪ್ಯಾಕೇಜ್ ತಗೊಂಡಿದ್ವಿ, ಅದರಿಂದ ಸಂಜೆ 6 ಗಂಟೆಗೆಲ್ಲ ಚೆಕ್ಔಟ್ ಆಗಬೇಕು. ಹಂಗೆ ಟೈಮ್ ಆಗೋಯ್ತು ಅಂತೇಳಿ ರೆಸಾರ್ಟೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ. ನೇಚರು ತುಂಬ ಚೆನ್ನಾಗಿತ್ತಲ್ಲ, ಸಂಜೆ ತಣ್ಣಗೆ ಗಾಳಿ ಬೀಸ್ತಿದೆ ಅಂತ ಎಲ್ಲ ಸುತ್ತಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.